ಪುಷ್ಪ 2 ಮೂವಿ ಕಲೆಕ್ಷನ್. ಪುಷ್ಪ 2 ದಿ ರೂಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ದಿನ ಇದು. ಭಾರತದ ಬಿಸ್ನೆಸ್ 54% ಕುಸಿತದ ಹೊರತಾಗಿಯೂ ಅಲ್ಲು ಅರ್ಜುನ್ ಅವರ ಚಿತ್ರವು ಪ್ರಾಣಿಗಳ ಜೀವಿತಾವಧಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಪುಷ್ಪ 2 ಈಗ ರಾಜ್ಕುಮಾರ್ ರಾವ್ ಮತ್ತು ಶ್ರದ್ಧಾ ಕಪೂರ್ ಅಭಿನಯದ ಸ್ತ್ರೀ ಮತ್ತು ಶಾರುಖ್ ಖಾನ್ ನೇತೃತ್ವದ ಜವಾನ್ನ ಜೀವಮಾನದ ಬಾಕ್ಸ್ ಆಫೀಸ್ ಸಂಗ್ರಹಗಳನ್ನು ನೋಡುತ್ತಿದೆ. ಅಲ್ಲು ಅರ್ಜುನ್ ನೇತೃತ್ವದ ಕಮರ್ಷಿಯಲ್ ಆ್ಯಕ್ಷನ್ ಥ್ರಿಲ್ಲರ್ ಪುಷ್ಪ 2 ಸೋಮವಾರದಂದು ಅದರ ಸಂಗ್ರಹಣೆಯಲ್ಲಿ ಶೇಕಡ 54ಕ್ಕಿಂತ ಹೆಚ್ಚು ಕುಸಿತದ ಹೊರತಾಗಿಯೂ ರೂಲ್ ಭಾರತೀಯ ಗಲ್ಲಾಪಟ್ಟಿಯನ್ನು ಆಳುತ್ತಿದೆ. ಚಿತ್ರವು ತನ್ನ ಪೂರ್ಣ ವೀಕ್ಷಣೆ ಪ್ರದರ್ಶನಗಳಿಂದ 10.65 ಕೋಟಿ ಗಳಿಸಿದೆ. ಮೊದಲನೇ ದಿನ 164.25 ಕೋಟಿ, ಎರಡನೇ ದಿನ 93.8 ಕೋಟಿ, ಮೂರನೇ ದಿನ 119.25 ಕೋಟಿ, ನಾಲ್ಕನೇ ದಿನ 141.5 ಕೋಟಿ ಮತ್ತು ಸುಮಾರು 64.1 ಕೋಟಿ ಗಳಿಸಿದೆ ಅದರ 5ನೇ ದಿನ. ಇದರೊಂದಿಗೆ ಚಿತ್ರದ ಒಟ್ಟು ಭಾರತದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೊದಲ ಸೋಮವಾರದ ಹೊತ್ತಿಗೆ 593.1 ಕೋಟಿ ತಲುಪಿದೆ. ಇದರಲ್ಲಿ ಹಿಂದಿ ಪ್ರದರ್ಶನಗಳಿಂದ 331.7 ಕೋಟಿ ಮತ್ತು ತೆಲುಗು ಶೋಗಳಿಂದ 211.7 ಕೋಟಿ ಗಳಿಸಿದೆ. ಪುಷ್ಪ 2ರ ತಮಿಳು, ಮಲಯಾಳಂ ಮತ್ತು ಕನ್ನಡ ಪ್ರದರ್ಶನಗಳು ಕ್ರಮವಾಗಿ 34.45 ಕೋಟಿ, 11.2 ಕೋಟಿ ಮತ್ತು 4.5 ಕೋಟಿ ಗಳಿಸಿವೆ. ಪುಷ್ಪ 2 ಫಿಲ್ಮ್ ಟ್ರೇಡ್ ಪೋರ್ಟಲ್ ಸ್ಕ್ಯಾನ್ನಿಲ್ ಪ್ರಕಾರ ರೂಲ್ ತನ್ನ ತೆಲುಗು ಪ್ರದರ್ಶನಗಳಲ್ಲಿ 38.33% ಮತ್ತು ಅದರ ಹಿಂದಿ ಪ್ರದರ್ಶನಗಳಲ್ಲಿ 40.11% ಆಕ್ಯುಪೆನ್ಸಿ ಹೊಂದಿತ್ತು. ಇದರೊಂದಿಗೆ ಚಿತ್ರವು ರಣಬೀರ್ ಕಪೂರ್ ಮತ್ತು ರಶ್ಮಿಕಾ ಮಂದಣ್ಣ ಅಭಿನಯದ ಅನಿಮಲ್ ಅವರ ಜೀವಮಾನದ ಗಲ್ಲಾಪೆಟ್ಟಿಗೆಯನ್ನು ದಾಟಿದೆ. ಅನಿಮಲ್ ಭಾರತದ ಬಾಕ್ಸ್ ಆಫೀಸ್ನಲ್ಲಿ 8 ವಾರಗಳ ಅವಧಿಯ ಓಟದಲ್ಲಿ ಒಟ್ಟು 553.87 ಕೋಟಿ ಗಳಿಸಿದೆ. ಪುಷ್ಪ 2 ಈಗ ರಾಜ್ಕುಮಾರ್ ರಾವ್ ಮತ್ತು ಶ್ರದ್ಧಾ ಕಪೂರ್ ಅಭಿನಯದ ಸ್ತ್ರೀ 2 ಮತ್ತು ಶಾರುಖ್ ಖಾನ್ ನೇತೃತ್ವದ ಜವಾನ್ನ ಜೀವಮಾನದ ಬಾಕ್ಸ್ ಆಫೀಸ್ ಸಂಗ್ರಹಗಳನ್ನು ನೋಡುತ್ತಿದೆ. ಸ್ತ್ರೀ 2 ಒಟ್ಟು 597.99 ಕೋಟಿ ಗಳಿಸಿದರೆ ಜವಾನ್ ದೇಶೀಯ ಗಲ್ಲಾಪೆಟ್ಟಿಗೆಯಲ್ಲಿ ತಮ್ಮ ಜೀವಿತಾವಧಿಯಲ್ಲಿ 640.25 ಕೋಟಿ ಗಳಿಸಿತ್ತು. ಇದಲ್ಲದೆ ಪುಷ್ಪ 2ನ ಹಿಂದಿ ಆವೃತ್ತಿಯು 300 ಕೋಟಿ ಕ್ಲಬ್ಗೆ ಪ್ರವೇಶಿಸಿದ ಅತ್ಯಂತ ವೇಗವಾಗಿ ಭಾರತೀಯ ಚಲನಚಿತ್ರವಾಗಿದೆ. ಚಿತ್ರವು ಬಿಡುಗಡೆಯಾದ ಮೊದಲ 5 ದಿನಗಳಲ್ಲಿ 300 ಕೋಟಿ ದಾಟಿದೆ. ಜವಾನ್ ಮತ್ತು ಪಠಾಣ್ ಈ ಸಾಧನೆ ಮಾಡಲು 6 ಮತ್ತು 7 ದಿನಗಳನ್ನು ತೆಗೆದುಕೊಂಡಿತ್ತು. ಅನಿಮಲ್ 7 ದಿನಗಳು, ಕದರ್ 2 8 ದಿನಗಳು, ಸ್ತ್ರೀ 2 8 ದಿನಗಳು, ಬಾಹುಬಲಿ 2ರ ಹಿಂದಿ ಆವೃತ್ತಿ 10 ದಿನಗಳು ಮತ್ತು KGF ಅಧ್ಯಾಯ 2ರ ಹಿಂದಿ ಆವೃತ್ತಿ 11 ದಿನಗಳು ಇತರ ವೇಗದ ಪ್ರವೇಶಗಳಲ್ಲಿ ಸೇರಿವೆ. 300 ಕೋಟಿಯ ಕ್ಲಬ್. ಸುಕುಮಾರ್ ನಿರ್ದೇಶನದ ಈ ಚಿತ್ರವು ಶ್ರೀಗಂಧದ ಮರದ ಮಾಫಿಯಾವನ್ನು ಕೇಂದ್ರೀಕರಿಸಿದೆ. ಅವರು ಹಿರಿಯ ಪೊಲೀಸ್ ಅಧಿಕಾರಿಯೊಂದಿಗಿನ ಪೈಪೋಟಿಯ ನಡುವೆ ತಮ್ಮ ಕಳ್ಳಸಾಗಾಣಿಕೆ ವ್ಯವಹಾರವನ್ನು ಉಳಿಸಿಕೊಳ್ಳಲು ಹೆಣಗಾಡುತ್ತಾರೆ. ಚಿತ್ರದಲ್ಲಿ ಅಲ್ಲು ಅರ್ಜುನ್, ರಶ್ಮಿಕಾ ಮಂದಣ್ಣ, ಫಹದ್ ಫಾಸಿಲ್, ಜಗಪತಿ ಬಾಬು, ರಾವ್ ರಮೇಶ್ ಮತ್ತು ಅನಸೂಯ ಭಾರದ್ವಾಜ್ ಪ್ರಮುಖ ಪಾತ್ರಗಳಲ್ಲಿದ್ದಾರೆ. ಡಿಸೆಂಬರ್ 5ರಂದು ತೆಲುಗು, ಹಿಂದಿ, ತಮಿಳು, ಕನ್ನಡ ಮತ್ತು ಮಲಯಾಳಂನಲ್ಲಿ ಪುಷ್ಪ 2 ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದೆ.